ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ ನೋಡಿ ಎನಿ ಐಟಮ್ 20 ರೂಪಾಯಿ, ಎನಿ ಐಟಮ್ 30 ರೂಪಾಯಿ, ಯಾವುದೇ ವಸ್ತು ಕೊಂಡ್ಕೊಂಡು 20 ರೂಪಾಯಿ 30 ರೂಪಾಯಿ ಐಟಮ್ ಇದೆ ನೋಡಿ. ಈ ಥರ ಇದ್ದರೆ ಎಷ್ಟು ಯೂಸ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ಅಲ್ಲ. ಅಲ್ಲಿ ನೋಡಿ ಬಾಲ್ ಇದೆ ನೋಡಿ, ಆಮೇಲೆ ಫುಡ್ ಐಟಮ್ಸ್ ಇದೆ, ಕ್ಲಾತ್ಸ್ ಇದೆ, ಯಾವುದೇ ತಗೊಂಡು ಅಮೌಂಟ್ ಫಿಕ್ಸ್ಡ್ ಇದೆ. ಬನ್ನಿ ಒಂದು ರೌಂಡ್ ಹೋಯ್ತು ಏನು ಬ್ರೋ ಅವರು ಯಾವ ಐಟಮ್ ತಗೊಳ್ತಾರೆ ನೋಡೋಣ. ಅವ್ರಿಗೆ 20 ರೂಪಾಯಿ ಎಷ್ಟೋ, ಅವ್ರಿಗೆ 80 ರೂಪಾಯಿ ಕೊಟ್ಟಿರ್ತೀನಿ, 4 ಐಟಮ್ ತಗೊಳ್ಳಿ ಅವರು. ಈಗ ಬ್ಯಾಚುಲರ್ಸ್ ಯೂಸ್ ಆಗೋಂಥ ಐಟಮ್ಗಳು ಯಾವುದಿದೆ ಅದನ್ನು ನೋಡಿ ಫಸ್ಟ್. ಇದು ಹಿಂದ್ಗಡೆ ಬ್ರೋ ಇದು ತಗೊಳ್ಳಿ ಬ್ರೋ, ನೆಕ್ಸ್ಟ್ ಗಿಫ್ಟ್ ಕೊಡೋಕ್ಕಾಗುತ್ತೆ ಜಾನ್ಗೆ 2 ಕಿವಿಗೂ ಹಾಕೊಳ್ಳಿ. ಇನ್ನೇನು ಅವತಾರ್ ಮೂವಿ ಮೇಲೆ ಇದೆ ಇದು ಗಾಯ್ಸ್. ಇದನ್ನು ಗಿಫ್ಟಾಗಿ ಯಾರು ಕೊಡಬೇಕು ಅಂದರೆ ನಮ್ಮ ಗಿಲ್ಲಿಗೆ ಕೊಡಬೇಕು. ಗಿಲ್ಲಿ ತಲೆ ಬಚ್ಚೋದನ್ನೇ ನೋಡಿರಲ್ಲ ಬಿಗ್ ಬಾಸಲ್ಲಿ, ಯಾವಾಗ ನೋಡ್ರು ಹಂಗೆ ಇರ್ತಾನೆ. ಅಂದರೆ ಸೌತೆಕಾಯಿನೆಲ್ಲ ತುರಿಯಲ್ವಲ್ಲ, ಕ್ಯಾರೆಟ್ ತುರಿಬೋದು, ಚೆನ್ನಾಗಿದೆ. ಇದು ಕರ್ಪೂರನ, ಇದು ಬಿಹೇವಿಯರ್ ಆಫ್ ಇಮಿಟೇಷನ್ ಕರ್ಪೂರ ತೆಗಿಲಿಲ್ಲ. ಇದು ಅಷ್ಟೇ, ನಿಂಬೆಹಣ್ಣು ಹಾಕ್ಬಿಟ್ಟು ಚೂಕ್ ಬಿಡೋದು ಜ್ಯೂಸ್ಗೆ. ಟೇಪು ಬ್ರೋ 20 ರೂಪಾಯಿನಾ? ಎಷ್ಟು 1 ಮೀಟರ್ ಇರುತ್ತೆ? ಎಷ್ಟು ಮೀಟರ್ ಇರುತ್ತೆ? 1 ಮೀಟರ್ ಸರ್. ಇದು ಯೂಸ್ ಆಗುತ್ತೆ, ಇದು ಟೈಲರ್ ಯೂಸ್ ಆಗುತ್ತೆ. 25 ರೂಪಾಯಿ ಆಯ್ತು, 20 ರೂಪಾಯಿ ಕೊಡ್ತಾ ಇದ್ದಾರೆ. ನೈಲ್ ಕಟ್ಟರ್ ಇದೆ, ನೈಲ್ ಕಟ್ಟರ್ ತಗೊಳ್ಬೋದು. ಅದು ಬಿಟ್ಟರೆ ಇದನ್ನು ಒಂದು ತಗೋಬೋದು ಬ್ರೋ, ನಲ್ಲಿಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ. ನಲ್ಲಿಗೆ ಹಾಕೊಳ್ಳೋದು. ಏನು ಬಟ್ಟೆಗೆ ಹಾಕೋ ಕ್ಲಿಪ್ ಇದೆ, ಹೇಳಿ ಸ್ವಾಮಿ. ಇಲ್ಲೂ ಕೊಡಿಸ್ಬೋದು ಗಾಯ್ಸ್. ಜಾನ್ ಫಸ್ಟ್ಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಕೊಡೋದಿದ್ದರೆ ಇಲ್ಲಿ ಬಂದು ತೊಗೋಬೋದು. ಕಡಿಮೆ ಐಟಮ್ ಇದೆ, ಚೀಪಾಗಿ ಇಷ್ಟೊಂದು ಐಟಮ್ ಇಷ್ಟು ಕೊಡ್ತೀರಾ ಅಂತ ಹೇಳ್ಬೋದು ಅಲ್ವಾ. ಕೀಚೈನ್ ಇದೆ, ಈ ಕಡೆ ಬಟ್ಟೆ ಸೆಕ್ಷನ್ ಇದೆ. ಇದು ಚೆನ್ನಾಗಿದೆ, 100 ರೂಪಾಯಿಗೆ. ಯಾವ ಕತ್ತಿ ತಗೊಳ್ಳೋಣ ಅಂತ ಇಲ್ಲಿ ಎಷ್ಟು ಐಟಮ್ ತೊಗೊಂಡಿದ್ದೀನಿ. ಪೂರ ಇಷ್ಟೊತ್ತಲ್ಲಂತೂ ತುಂಬ ಜನ ಬರ್ತಾ ಇದ್ದಾರೆ ಗಾಯ್ಸ್, ನೋಡಿಬೋದು ಇಲ್ಲಿ. ಯಾಕಂದರೆ ಕಡಿಮೆ ಐಟಮ್ ಸಿಗೋದ್ರಿಂದ ಎಲ್ಲರೂ ಸುತ್ತಮುತ್ತ ಇರೋರಂತೂ ಆಲ್ಮೋಸ್ಟ್ ಬಂದೇ ಬರ್ತಾರೆ. ಒಳ್ಳೆ ಐಟಮ್ ಪರ್ಚೇಸ್ ಆಗಿರುತ್ತೆ ಅಂತ. ಗರ್ಲ್ಸ್ ಐಟಮ್ ಬೇರೆ ಜಾಸ್ತಿ ಇದೆ ಅದಕ್ಕೆ. ಇಲ್ಲಂತೂ ಕತ್ತಿಲ್ಲ, ಅಷ್ಟೇ ಒಂದು 20 ರೂಪಾಯಿ 30 ರೂಪಾಯಿ ಉಳಿಯುತ್ತೆ ಅಂದರೂ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಸೊ ಈಸಿ ಆ್ಯಕ್ಸಸ್ ಇದೆಯಲ್ಲ, ಸೊ ಟ್ರಯಲ್ ನೋಡೋಣ ಯಾವ್ದಾರು ತೊಗೊಳ್ಬೋದು ಅಂತ. ನೋಡೋಣ ಹೆಂಗಿದೆ. ಬಟ್ಟೆ ಪರ್ಚೇಸಿಂಗ್ ಇದೆ, ಚೂರಿ ಬಟ್ಟೆಗೋಣ ಗಾಯ್ಸ್. ಅದ್ರ ಜೊತೆ PP ಇದೆ, ನಮ್ಮ ಪೃಥ್ವಿಗೆ ಒಂದು PP ತಗೋಬೋದು. ಕಾರ್ ಇದೆ, F1 ಫಾರ್ಮುಲಾ ರೇಸ್. ಅದ್ರ ಜೊತೆ ನೋಡಿ ಮಸಾಲೆ ಐಟಮ್ಗಳು, ಬ್ರಿಟಿಷರು ಬರೋಕ್ಕೆ ಕಾರಣವಾದಂಥ ಐಟಮ್ಗಳಿದೆ ಇಲ್ಲಿ. ಬ್ರಿಟಿಷರು ಬರೋಕ್ಕ ಎಸ್, ಮಸಾಲೆ ಪದಾರ್ಥಗಳನ್ನ ಹುಡ್ಕೊಂಡು ಬಂದಿದ್ದವ್ರು ಹೆಚ್ಚಾಗಿ. ಸ್ಕ್ರೇಪರ್ ತಗೊಳ್ಳ, ಸ್ಕ್ರೇಪರ್ ಸಿಕ್ತಿಲ್ವಾ ನೋಡಿ. ಇದೆಲ್ಲ ಪ್ಯಾಕ್ ಮಾಡಿಬಿಟ್ಬಿಡೋರೆ. ಇದು ಯಾವುದೇ ತಗೊಂಡ್ರು 20 ರೂಪಾಯಿ ಇದೆ, 20 ಇದೆ. ಬಟ್ ಈ ಥರ ತಗೊಳ್ಳೋದಕ್ಕೆ ಏನು ಗೊತ್ತಾ ಪ್ರಾಬ್ಲಮ್ಮು, ಇದು ಎಕ್ಸ್ಪೈರ್ ಡೇಟ್ ಆಗಿರುತ್ತಲ್ಲ, ಅದನ್ನು ತೆಗೆದಿದ್ರು ಒಳಗಡೆ ಹಾಕಿರ್ತಾರೆ ಅಂತ ಒಂದು ಕಡೆ ಅನಿಸುತ್ತೆ. ಅದೇ ಭಯ. ಈ ಮಸಾಲೆ ಕರೆದಿರೋ ಪದಾರ್ಥಗಳು ಯಾವ ತಗೊಳ್ಳೋಕೆ ಇದು ಎಕ್ಸ್ಪೈರ್ ಡೇಟ್ ಆದಮೇಲೆ ಇದನ್ನು ತಗೊಂಡು ಪ್ಯಾಕ್ ಮಾಡಿದ್ರು ಮಾಡಿರ್ತಾರೆ, ಅದಕ್ಕೆ ಬೇಜಾರಿರುತ್ತೆ. 2 ರೂಪಾಯಿ ಕಂಡ್ರಿ ಬಿದ್ದಿರೋದು ಯಾವ ತಗೊಳ್ಳೋಣ. ಬಿಂದಿ ಇದೆ ಗೈಸ್ ನೋಡಿ, ದುಡ್ಡು ಕೊಟ್ಬಿಟ್ಟು ನೋಟ್ ತಗೊಳ್ಳೋದು ಪೇಪರ್ದು. ಹಂಪಿ 50 ರೂಪಾಯಿ ನೋಟ್ ಹಿಂದ್ಗಡೆ ಒಂದು ಪ್ಯಾಕಲ್ಲಿ ತುಂಬ ನೋಟೇ ಹಸಿದೆ. ಎಲ್ಲೋರ ಕೇವ್ ಅದರದ್ದೇ ಹಾಕಿದ್ದಾರೆ. ತಲೆ ಬಾಚೋ ಕೂಮ್ ಇದೆ ಗೈಸ್. ಕೂಮ್ ನೋಡ್ರೆ ಗಿಲ್ಲಿಗೆ ಪ್ರೆಸೆಂಟ್ ಇದು, ಬಿಗ್ ಬಾಸ್ ಗಿಲ್ಲಿ. ತಲೆನೇ ಕೆರೆಯಲ್ಲ ಅವರು, ಬಟ್ ಇವಾಗ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈಸ್ ದ ಗುಡ್ ಒನ್, ಅವರೇ ಗೆಲ್ಲೋದು ಅಂತ ಆಲ್ಮೋಸ್ಟ್ ಪಕ್ಕ. ಗಿಲ್ಲಿಗೆ ಅಷ್ಟೊಂದು ಸಪೋರ್ಟ್ ಇದೆ ಗೈಸ್. ಇದು ಬಾಕ್ಸ್ ತೊಗೊಂಡು ಯಾವ್ದು ತೊಗೊಂಡ್ರು 100 ರೂಪಾಯಿ ಗೈಸ್. ಇದು ನಾನು 20 ರೂಪಾಯಿ 30 ರೂಪಾಯಿ ಕೊಡೋಗಿರಿ, ಎಲ್ಲ ಒಂದೊಂದು ಎತ್ಕೊಬಿಡೋರು. ಒಂದು ದೋಸೆ ಐಟಮ್ ತೊಗೊಳೋಣ ಮನೆ, ದೋಸೆ ಕಲ್ಲು ನೋಡಿ. ಇಲ್ಲಿರೋದು ಯಾವುದೇ ತಗೊಂಡ್ರು 100 ರೂಪಾಯಿ ಇದೆ. ಇದು ದಪ್ಪ ಇರೋ ಬೋಸೆಗಳು 100 ರೂಪಾಯಿ ಕೊಡ್ಬೋದು ಅಲ್ಲ, 100 ರೂಪಾಯಿ ಕೊಡ್ಬೋದು ಈ ಬೋಸೆಗಳಿಗೆ. ದೋಸೆ ಕಲ್ಲಿದೆಯಾ? ದೋಸೆ ಕಲ್ಲಿಲ್ಲ ಗೈಸ್. ಸೊ ನೋಡಿ, ಆ ಕಡೆಯಿಂದ ಇಲ್ಲಿವರೆಗೂ ಹಾಕಿದ್ದಾರೆ. ಇದೆಲ್ಲ ಐಟಮ್ಸ್ ಇರುತ್ತೆ ನೋಡಿ ಗೈಸ್. ಬಟ್ಟೆ ಐಟಮ್ ಇದೆ ನೋಡಿ, ಇಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಕೂಡ ಇದಾವೆ ಇಲ್ಲಿ ಗೈಸ್. ಒಡವೆಗಳಿದೆ ನೋಡಿ, ಪಂಚಲೋಹ ಉಂಗುರ, ರಾಶಿ ಉಂಗುರಗಳಿದೆ. ಆ ಕಡೆ ಫುಡ್ ಸೆಕ್ಷನ್ ಇದೆ ನೋಡಿ, ಇಲ್ಲೇನೋ ಇದೆ ಹೊಸದಾಗಿ ನೋಡಿ ಬ್ರೋ. ಅಮೌಂಟು ಎಷ್ಟು ಕೇಳಿ, ಇಲ್ಲಾರು ಆಗತ್ತೆ ತಗೊಳ್ಳೋಣ ನಮ್ಮ ಹುಡುಗನಿಗೆ. ಚೆನ್ನಾಗಿದೆ ಅಲ್ವ ನೋಡೋದಕ್ಕೆ ಇದು? ಹೇಳಿ ಸ್ವಾಮಿ ಏನಾದರೂ ಅದ್ರ ಬಗ್ಗೆ. ಇದು ಎಷ್ಟು ಚೆನ್ನಾಗಿದೆ ಅಲ್ವ, ಯಾವ ರೀತಿ ಇದೆಲ್ಲ ಅಷ್ಟೇನಾ ನೋಡಿ ಗಾಯ್ಸ್. ಇಲ್ಲೆಲ್ಲ ಚನ್ನಪಟ್ಟಣದ ಬೊಂಬೆಗಳಿದೆ ನೋಡಿ, ಇದೆಲ್ಲ ಇದರಲ್ಲೇ ಮಾಡಿರುವಂಥದ್ದು. ಕೂರಿಸ್ಬಿಟ್ಟು ಹೇಳ್ಕೊಂಡು ಇದು ಎಳ್ಕೊ ಹೋಯ್ತಾ ಇದ್ದಂಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಏನು ಒಂದೊಂದು ತೆಗಿತಾರಲ್ಲ ಆ ಥರದ್ದಾ? ನಾನು ಇದುವರೆಗೂ ಆ ಥರದ್ದು ಆಡಿಲ್ಲ. ಇದು ಫ್ಲೈಟು
ಎಲ್ಲ ಮೋಷನ್ ಮೂವ್ ಆಗೋವಂಥದ್ದು. ಇದು ಚೆನ್ನಾಗಿದೆ, ಉದ್ದದ್ದು ಟಾಯ್ ಟ್ರೈನು. ಬಾಲ್ಸ್ ಇದೆಯಲ್ಲ ಆ ಥರದ್ದು ಬಾಲ್ಸ್. ಹಾವು ಏಣಿ ಆಟದ ಥರ ಐತೆ ಇದು. ಬಾಲ್ಸ್ಗಳು ತಗೊಂಡು 15 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಟೈಮಿಂಗ್ಸ್ ಬೇರೆ ಕೊಟ್ಟವ್ರೆ. ಹೌದಾ? ಫೋನ್ದು ಪೌಚ್ ಇದೆ. ಅದೇ ನ್ಯೂ ಇಯರ್ ಆಫರ್ ಗಾಯ್ಸ್. ಗೋಲ್ಡ್ ಜುವೆಲ್ಸ್ ಈ ಥರ ಒಂದು ಪೂರ ಸೆಟ್ಗೆ ಎಷ್ಟಾಗುತ್ತಾ? 1100 ಎಲ್ಲ ಸೇಮ್ ಆಗಿ ಅನ್ಸುತ್ತೆ. ಇದೆಲ್ಲ 1100 ಐತೆ. ಅದ್ರ ಮೇಲೆ ಅದಾದರೆ 8 ಆಯ್ತಪ್ಪ, ತೂಕ ಐತೆ ಗಾಯ್ಸ್. ಒಂದು ಸೆಟ್ ತಗೋಬೇಕಂದ್ರೆ 1100 ರೂಪಾಯಿ ಆಗುತ್ತೆ. ನಮ್ಮ ಅಮ್ಮನಿಗೆ ತಗೊಳ್ಳ. ₹820 ಇದೆ. ಎಲ್ಲ 8,000 ಐತೆ. ಇದೆಲ್ಲ ಚೆನ್ನಾಗಿದೆ ಗೈಸ್. ಅಂತೂ ಇಂತೂ ನಮ್ಮ ಜಯಂತ್ ಬ್ರೋ ಅವ್ರ ಹುಡುಗಿಗೆ ಒಂದು ಎಂಗೇಜ್ಮೆಂಟ್ ರಿಂಗ್ ತೊಗೊಂಡಿದ್ದಾರೆ. ಯಾವಾಗ ಆಗ್ತಾರೆ ನೋಡೋಣ, ಗೊತ್ತಿಲ್ಲ. ನಿಮ್ಮ ಹೇಳಿ ಹೋಗೋ ಕಾರಣ ಎಲ್ಲ ನೋಡಿ ತಗೊಳ್ಳಿ. ಹೇಳಿ ಹೋಗೋ ಕಾರಣ ಬುಕ್ ಸಿಕ್ಕಿದೆ ಗಾಯ್ಸ್. ಯಾರಾದರೂ ಬೇಕಿದ್ರೆ ನನ್ನ ಕಮೆಂಟ್ಸಲ್ಲಿ ನಾನು ಎಲ್ಲ ವೀಡಿಯೋಗೆ ಕಮೆಂಟ್ ಮಾಡಿದವ್ರಿಗೆ ಬುಕ್ಕನ್ನು ನನ್ನ ಕಡೆಯಿಂದ ಕೊಡಿಸ್ತೀನಿ. ಸಬ್ಸ್ಕ್ರೈಬರ್ ಎಷ್ಟು ಸರ್ ಇದೆ ಹೇಳಿ ಹೋಗೋ ಕಾರಣ ಗಾಯ್ಸ್? ₹350 ಹೇಳ್ತಾ ಇದ್ದಾರೆ ಹೇಳಿ ಹೋಗೋ ಕಾರಣ. ಸೊ ಯಾರಾದರೂ ಗ್ರೌಂಡಿಗೆ ಇಲ್ಲಿ ಬರೋದಿದ್ದರೆ ಬಂದು ತೊಗೋಬೋದಾಗಿರುತ್ತೆ ಬುಕ್ಕು. ನೋಡಿ ತುಂಬ ಬುಕ್ಸ್ಗಳಿದೆ ಇಲ್ಲಿ. ಕನ್ನಡ ಬುಕ್ಸ್ ಇದೆ, ಇಂಗ್ಲೀಷ್ ಬುಕ್ಸ್ಗಳು ಜಾಸ್ತಿ ಇದೆ. ಹೇಳಿ ಹೋಗೋ ಕಾರಣ ಅಂತ ಈಗ ಸೆನ್ಸೇಷನ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಬುಕ್ಕೇ ಸಿಗ್ತಾ ಇಲ್ಲ ತುಂಬ ಕಡೆ ಬುಕ್ ಸ್ಟೋರಲ್ಲಿ. ಸೊ ನೀವು ಇಲ್ಲಿ ಬಂದರೆ ಬುಕ್ ತೊಗೋಬೋದಾಗಿರುತ್ತೆ. ನೋಡಿ ಇಷ್ಟು ಮಧ್ಯೆ ಕಾಣ್ತಾ ಇರೋ ಕನ್ನಡ ಬುಕ್ ಅದು ಹೇಳಿ ಹೋಗೋ ಕಾರಣ. ಬೇರೆ ಎಲ್ಲ ಇಂಗ್ಲೀಷ್ ಬುಕ್ಗಳು ಜಾಸ್ತಿ ಇದ್ದಾವೆ. ಇಂಗ್ಲೀಷ್ ಬುಕ್ ಓದ್ಬೋದು ಗಾಯ್ಸ್. ಚಿಕ್ಕ ವಯಸ್ಸಿಂದ ಇಂಗ್ಲೀಷ್ ಬುಕ್ ಓದಿ, ನಾವೆಲ್ಸ್ ಇದೆಲ್ಲ ಓದಿ ಅಷ್ಟೊಂದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಇದೆಲ್ಲ ಓದೋಣ. ಬಟ್ ಓದಿದ್ರೆ ಕ್ರಿಯೇಟಿವ್ ಆಗಿ ಐಡಿಯಾ ಬರುತ್ತೆ ತಲೆಗೆ. ನೋಡೋಣ ಆದಷ್ಟು ಬೇಗ ಇಂಗ್ಲೀಷ್ ಬುಕ್ ಒಂದೆರಡು ಕವರ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಇವತ್ತು ಆಲ್ರೆಡಿ ಹಾಕಿದ್ದೀನಿ ಹೇಳಿ ಹೋಗೋ ಕಾರಣದ ರಿವ್ಯೂ. ನೋಡಿ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಬ್ರೋ. ನಮಗೆ ಯಾವ್ದು ಸೆಲೆಕ್ಟ್ ಮಾಡಿ ನನಗೆ ಚೆನ್ನಾಗಿರೋದು. ಇದರಲ್ಲಿ ಯಾವ ಕಲರ್ ಇರುತ್ತೆ ಅಂತ ತೊಗೊಳ್ತೀನಿ ನಾನು ಗೈಸ್. ₹100 ಇರುತ್ತೆ, ಅಲ್ಲಿ ಬಂದು ತೊಗೋಬೋದಾಗಿರುತ್ತೆ. ಜರ್ಕಿನ್ ಇದೆ 150. 150 ಚಡ್ಡಿ ₹650 ಫಿಕ್ಸ್ಡ್. ಗಾಯ್ಸ್ ಹೆಂಗಿದೆ ನೋಡಿ ತಗೊಳ್ಳೋಣ ಬನ್ನಿ ಮುಂದೆ. ಗಾಯ್ಸ್ ಟಾಯ್ಸ್ ಸೆಕ್ಷನ್ ತುಂಬ ಇದೆ ಇಲ್ಲ ಅಂತ. MR ಪ್ಯಾಕ್ ಇಲ್ಲ ಇಲ್ಲಿ. ಎಷ್ಟು ಇದು ಕಾರು? ಏನು ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಇದೆ? ಹಾಂ ಎಷ್ಟು ಚಾರ್ಜ್ ಹಾಕೋದು? ರೇಟಿಂಗ್ ಕೊಡ್ಬೇಕಾ? ದೊಡ್ಡ ಸಾವಲ್ಲಿ ತೊಗೊಂಡಿಲ್ಲ. ಎಲ್ಲ ಮಕ್ಕಳು ಆಟ ಸಾಮಾನು ಸೆಕ್ಷನ್ ಇಲ್ಲಿ. ಮಸಾಲೆ ಐಟಮ್ ಸ್ಯಾರಿ ಇದೆ ಈ ಕಡೆ. ಎಷ್ಟಿದೆ ಅಮೌಂಟು? ಡಿಫ್ರೆಂಟ್ ಪ್ರೈಸಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 1000. ಈ ಥರ ಸಿಲ್ಕ್ ಇದೆ ಸೆಮಿ ಮೈಸೂರು 1500. ಈ ಥರ ಸ್ಯಾರಿ ತೊಗೋಬೇಕು ಅಂತ ಆಸೆ ಆಯಿತು. ನಮ್ಮ ಮದರ್ಗೊಂದು ಕೊಡಿಸ್ಬೇಕು ಅಂತ. ಆರ್ಕೆಸ್ಟ್ರಾ ಇದೆ ಗಾಯ್ಸ್. ನೋಡಿ ಈ ಕಡೆ ಶರ್ಟ್ಸ್ ಇದೆ. ಒಡವೆ 1100 ಅಂತ ಗಾಯ್ಸ್. ಅದು ಒಂದು ಪ್ಯಾಕ್ ತೊಗೊಂಡ್ರೆ ನೋಡಿ ಇಲ್ಲೇ ಹಿಂದೆನೇ ಹಾಕಿರ್ತಾರೆ. MRP ₹1349 ಹಾಕಿದ್ದಾರೆ. ಇದನ್ನೇನಾದ್ರು ಗೋಲ್ಡನ್ ಮಾಡಿಸ್ಬೇಕು ಅಂದರೆ ಈಗ ಎಷ್ಟಿದೆ? 10 ಗ್ರಾಮ್ಗೆ 1000, 1,41,000 ಏನೋ ಇದೆ ಈಗ. ಅಂದರೆ ಗ್ರಾಮ್ಗೆ 14,000 ಹತ್ರ ಇದೆ. ನೋಡಿರಿ ಕಜ್ಜೆ ಹತ್ರ ಇದೆ ಗಾಯ್ಸ್. ಮಸಾಲೆ ಐಟಮ್ಗಳು ಇದೆಲ್ಲ 100 ಇರುತ್ತೆ ಗಾಯ್ಸ್. 200, 400 ಚೆನ್ನಾಗಿದೆ. ಗೊಂಬೆ ಡಾಲ್
ಬುಕ್ ಸೆಕ್ಷನ್ ಹೇಳಿ ಹೋಗೋ ಕಾರಣ ಮುಂದೆ ಕನ್ನಡ ಬುಕ್ ಇರೋದು ಗಾಯ್ಸ್, 350 ರೂಪಾಯಿ. ಬಿಟ್ರೆ ಡ್ರೆಸ್ ಸೆಕ್ಷನ್. ಓ ಜಾಸ್ತಿ ರಶ್ ಆಗೋ ಸೆಕ್ಷನ್ ಅಂದರೆ ಇದೆ ನೋಡಿ. ಗರ್ಲ್ಸ್ ಸೆಕ್ಷನ್ ಬಂದರೆ ಮಿಡ್ಡಿ ಉಪ್ಪಿನಕಾಯಿ. ನಮ್ಮೊಂದು ಕ್ವಶನ್ ಬಂದಿತ್ತಲ್ಲ, ಮಿಡ್ಡಿ ಉಪ್ಪಿನಕಾಯಿ. ಹಾಂ ಇದೆ ನೋಡಿ, ಬಟ್ಟೆಗಳ ಸೆಕ್ಷನ್ ಬಂತು. ಆಡಿಡಾಸು, ಗುರುವೆ MRP ಹಾಕಿಲ್ಲ ಇಲ್ಲಿ. ಬ್ರೋ ದಿಸ್ ಇಸ್ ದ ಗೇಮ್ ಝೋನ್ ನೋಡಿ ಅಲ್ಲಿ. ಇಟ್ಸ್ ದ ಗ್ಲಾಸ್. ಭಯ ಯಾವ ಥರ ಇದು? ಇಲ್ಲಿ ಯಾವ ಥರ ಇದೆ? ಎಷ್ಟು ಬಲೂನ್ ಶೂಟ್ ಮಾಡಬೇಕು? ಟೇಕ್ 6 ಶಾಟ್ಸ್, ಇಟ್ 5 ಬಲೂನ್ಸ್, ಟೇಕ್ 1 ಗಿಫ್ಟ್. 6 ಶಾರ್ಟಲ್ಲಿ 5 ಬಲೂನ್ ಹೊಡಿಬೇಕಂತೆ. ಅದು ಅದೇ ಥರ ಗ್ಲಾಸ್ದು ಗ್ಲಾಸ್ ಯಾವ ಥರ ಅಂತ? 3 ಬಾಲ್ ಕೊಡ್ತೀನಿ ಸರ್, 3 ಬಾಲ್ ಎಲ್ಲ ಊಟ ಬೆಳೆಸ್ಬೇಕು. ಓಕೆ, ಟೇಬಲ್ ಇಲ್ಲ ಸರ್, ಸ್ಟ್ಯಾಂಡಿಂಗಲ್ಲಿ ಬರುತ್ತೆ ಅಷ್ಟೇ. ಒಂದೇ ಬಾಲಲ್ಲಿ ಬಿಡಿಸಿದ್ರೆ ದೊಡ್ಡ ಸೈಜು, ಎರಡನೇ ಬಾಲಲ್ಲಿ ಬಿಡಿಸಿದ್ರೆ ಮೀಡಿಯಮು, ಮೂರನೇ ಬಾಲಲ್ಲಿ ಬಿಡಿಸಿದ್ರೆ ಸ್ಮಾಲ್ ಸೈಜ್. ಏನೋ ಒಂದೇ ಬಾಲಲ್ಲಿ ಬಿಡಿಸೋರೆ ದೊಡ್ಡ. ಒಂದು ಬಾಲಲ್ಲಿ ಬಿಡಿಸಿದ್ರೆ ಇದು ದೊಡ್ಡ ಫಸ್ಟ್ ಸೈಜ್ ಸರ್. ಓಕೆ, ಎರಡನೇ ಬಾಲಲ್ಲಿ ಬಿಡಿಸಿದ್ರೆ ಮೀಡಿಯಂ ಸೈಜು, ಮೂರನೇ ಬಾಲಲ್ಲಿ ಬಿಡಿಸಿದ್ರೆ ಚಿಕ್ಕ ಸೈಜ್. ಗೊಂಬೆ ಗಿಫ್ಟ್ ಇರುತ್ತೆ. 60 ರೂಪಾಯಿ 3 ಬಾಲ. ಮುಂದೆ ಬಾಲಲ್ಲಿ ಯಾರು ಬೀಳಲ್ಲ, ಗೊತ್ತಿರೋ ಮಾತು ಅದು. 60 ರೂಪಾಯಿ ಒಂದು ಡಾಲ್ ತಗೊಂಡಂಗೆ ಆಗುತ್ತೆ. ಚೆನ್ನಾಗಿದೆ ಗೇಮ್. ಚೈಲ್ಡ್ ಥರ ಆಡೋ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ದರೆ ಅವ್ರಿಗೆ ಖಂಡಿತ ಕಳಿಸ್ಬೇಕು. ಯಾಕಂದರೆ ಮಕ್ಕಳ ಆಡೋ ಆಟ ಇಲ್ಲಿದೆ. ಕೂತ್ಕೊಂಡು 3 ಪೇರ್ ಕೂತ್ಕೋಬೋದಾಗಿರುತ್ತೆ. ಎಷ್ಟೋಣ? ಒಂದು ಸೀಟ್ 60 ರೂಪಾಯಿನಾ? ನೀವು ಮೊದಲೇ ಮಗು ಕೂತ್ಕೋತಾರೆ. ಸೊ ಅಲ್ಲಿಂದ ಮೇಲ್ಗಡೆ ಹತ್ತಿ ದಬ್ಬ ಬೀಳೋದಿರುತ್ತೆ. ಯಾವುದೇ ತಗೊಂಡ್ರು 60 ರೂಪಾಯಿ ಇದೆ ಗಾಯ್ಸ್. ಅದೇಂತಾರೆ ಆಡಿ, ನೀವು ಆಟನೇ ತಾನೇ. ಅವ್ರು ಮಕ್ಕಳ ಆಡಿಸಿದಲ್ಲಿ ಅವ್ರು ಆಟ ಆಡಬೇಕು ಅಂತ ನೋಡಿ ಗಾಯ್ಸ್. ಫುಡ್ ಐಟಮ್ ಇದೆ, ತುಂಬ ಜನ ಬಿಸಿ ಆಗಿದ್ದಾರೆ. ಸೊ ಪರ್ಚೇಸಿಂಗ್ ಇಷ್ಟೇ ಇರುತ್ತೆ. ನಾವು ಸ್ಯಾರಿ ತಗೋಬೇಕು ಅಂದ್ಕೊಂಡೆ, ಬಟ್ ಸ್ಯಾರಿದು ನೋಡೋಣ, ಅದೇ ತಗೊಳ್ಳೋಣ. ಕೊನೆಗೂ ಈ ಥರ ಬಂದಿದ್ದೀವಿ. ಈಗ ನಾವು ತಗೊಳ್ಳೋ ಮೈಂಡ್ಸೆಟ್ ಇಲ್ಲವರು ಇದನ್ನ ಅಂಗಡಿ ಇಟ್ಟು ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ತುಂಬ ಜನ ಹೇಳ್ತಾ ಇದ್ರು, ನಮ್ಮ ಫ್ರೆಂಡ್ಸು ಕೂಡ. ಸೊ ಈ ಥರ ಏನಾರು ಐಟಮ್ ಇಟ್ಟು ಸ್ವಲ್ಪ ದಿನಕ್ಕಾರ ಅಮೌಂಟ್ ಮಾಡ್ಕೋಬೋದು ಅಂತ. ಅವ್ರದ್ದೇ ಬೇರೆ ಲೈಫ್ ಇರುತ್ತೆ. ಏನು ನಾವು ತಗೊಳಕ್ಕೆ ಬರೋರು ಸಿಂಪಲ್ ಆಗಿರೋದನ್ನ ತಗೋಬೋದಾಗಿರುತ್ತೆ ಐಟಮ್. ಜೀವನ ಹಂಗೆ ನೋಡಿ. ಈಗ ಆಡಕ್ಕೆ ಬಂದಿದ್ದಾರೆ, ಯಾರು ಕಾಣ್ತಾ ಇಲ್ಲ. ದಿಸ್ ಇಸ್ ದ ಒನ್ ಡೇ ತಗೊಳ್ಳೋರು ಇದ್ರೆ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸೊ ಗೈಸ್, ಇದು ಜಸ್ಟ್ ಲೈಫ್ ಯಾರ್ಯಾರಿಗೆ ಒಂಥರ ಇರುತ್ತೆ ಅಂತ. ಈಗ ಬಿಸ್ನೆಸ್ ಮಾಡಬೇಕು ಅಂತ ನಮ್ಮಲ್ಲಿ ಕಾಂಪಿಟೇಟಿವ್ ಬಂದಿರೋರು ಮಾಡ್ಬೋದಾಗಿರುತ್ತೆ. ಸೊ ಗೈಸ್, ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೇಳಿ ಸೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹೊಸ ಸಾಂಗ್, ಟ್ರೆಂಡಿಂಗ್ ಸಾಂಗ್ ಆಡ್ತಾ ಇದ್ದಾರೆ ಗಾಯ್ಸ್. ಇಲ್ಲೆಲ್ಲ ಎಷ್ಟು ಬೈಕ್ ನಿಂತೈತೆ ನೋಡಿ. ಈ ಬೈಕೆಲ್ಲ ಅಲ್ಲಿ ಪರ್ಚೇಸಿಗೆ ಬಂದಿರೋದಲ್ಲ, ಲೈಬ್ರರಿಗೆ ಓದಕ್ಕೆ ಬಂದಿರೋರು ಗಾಯ್ಸ್. ನೋಟಿಫಿಕೇಶನ್ ಆಗಿ ಎಷ್ಟೋ ವರ್ಷಗಳೇ ಕಳೀತಾ ಇದ್ದಾವೆ, ಆದರೂ ಕೂಡ ಇನ್ನೂ ಎಡೆ ಬಿಡದೆ ಓದ್ತಾ ಇದ್ವಿ. ಲೈಬ್ರರಿ ಅಂತೂ ನೋಡ್ಬೇಕು ನೀವು, ಇನ್ನೂ ಅಲ್ಲೇ ಇದ್ದವರು ಕನಸುಗಳು ಇನ್ನೂ ನನಸಾಗಿಲ್ಲ.